ಸುಮಾರು 5-6 ತಿಂಗಳಿಂದ ಸದ್ದು ಮಾಡ್ತಿರುವಂತಹ ಹೆಸರು ಎಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಅಂದರೆ ಎಲ್ಲಾ ಟೀಕೆಗಳಿಗೆ ಉತ್ತರ ಕೊಡೋದಾಗಿ ಹೇಳಿದ್ದಾರೆ. ಸಿಜೆಪಿ ಹೆಸರಿನಲ್ಲಿ ನಡೀತಿರುವಂತಹ ಚಳುವಳಿಯನ್ನ ರಾಜಕೀಯ ಪಕ್ಷವಾಗಿ ಪರಿವರ್ತಿಸುವಂತಹ ಯಾವುದೇ ಯೋಜನೆ ಇಲ್ಲ ಅನ್ನೋ ಕೇಂದ್ರ ಸರ್ಕಾರ ಸಿಜೆಪಿ ಚಳುವಳಿಗೆ ಕೊಟ್ಟಂತಹ ಭರವಸೆಗಳನ್ನ ಜಾರಿ ಮಾಡದಿದ್ರೆ ಮತ್ತೆ ಪ್ರತಿಭಟನೆ. ನೀಟ್ ಯುಜಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸರ್ಕಾರವು ಅಂಗೀಕೃತ ಬೇಡಿಕೆಗಳನ್ನ ನಮಸ್ಕಾರ, ಇದು ಪ್ರಭು ಈಗಲೇ. ಅಭಿಜಿತ್ ದೀಪ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸುಮಾರು 5-6 ತಿಂಗಳಿಂದ ಸದ್ದು ಮಾಡ್ತಿರುವಂತಹ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಕಾರಣ ಅಂತ ಹೇಳಿದ್ರೆ ಜಿರಳೆ ಪಾರ್ಟಿಯ ಮುಖ್ಯಸ್ಥ, ಜೊತೆಗೆ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೂಡ ಬಹಳ ಸಕ್ಸಸ್ಫುಲ್ ಆಗಿ ತೆಗೆದುಕೊಂಡಂಥವ್ರು. ಬಟ್ ದೀಪ್ಗೆ ಅಂತ ಬಂದಾಗ ಅವರ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಿದೆ. ಯಾರೀ ದೀಪ್ಗೆ? ಅಲ್ಲಿ US ಅಲ್ಲಿ ಓದ್ತಾರಂತೆ, ಅವರು ಮಧ್ಯಮ ಕುಟುಂಬ ಅಂತೆ, ಅವ್ರ ತಂದೆ ಒಬ್ಬ ಸರ್ಕಾರಿ ನೌಕರ, ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಅವ್ರಿಗೆ ಯಾರಿಗಾದ್ರೂ ಫಂಡಿಂಗ್ ಮಾಡ್ತಿದಾರ, ಯಾರಾದ್ರೂ ಅವ್ರಿಗೆ ವಿದೇಶಿ ಮೂಲದಿಂದ ಹಣ ಬರ್ತಿದ್ಯಾ, ಹೀಗೆ ನಾನಾ ಪ್ರಶ್ನೆಗಳಿದ್ವು. ಅದರ ಬಗ್ಗೆ ಒಬ್ರು RTI ಕಾರ್ಯಕರ್ತರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ನೀವು ಬಹಿರಂಗಪಡಿಸಿ ಅಂತ ಸವಾಲ್ ಹಾಕಿದ್ದಾರೆ. ಏನು ದೀಪ್ಗೆ ಮುಂದಿನ ಅವರ ಹಾದಿ ಹೇಗಿರುತ್ತೆ? ಕೇವಲ ಜಂತರ್ ಮಂತರ್ ಪ್ರತಿಭಟನೆಗಷ್ಟೇ ಸೀಮಿತನ ಅಥವಾ ಬೇರೆ ಬೇರೆ ಅನ್ಯಾಯಗಳ ವಿರುದ್ಧವೂ ಕೂಡ ಅವರು ಪ್ರೊಟೆಸ್ಟ್ ಮಾಡ್ತಾನಂತ ಪ್ರಶ್ನೆ ಬಂದಾಗ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅವರು, ನಮ್ಮದು ರಾಜಕೀಯ ಪಕ್ಷ ಅಲ್ಲ, ಎಲ್ಲವನ್ನೂ ಕೂಡ ನಾವು ಖಂಡಿಸ್ತೀವಿ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಅಂತ. ನೋಡಿ, ANIಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಸುದೀರ್ಘವಾಗಿ ಮಾತಾಡಿದ್ದಾರೆ ದೀಪ್ಗೆ ಅವರು. ಹಾಗಾದ್ರೆ ಏನೇನು ಹೇಳಿದ್ದಾರೆ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದೆಹಲಿ ಚಳುವಳಿಯ ನಂತರ ಸಿಜೆಪಿ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಬಹಳ ಟೀಕೆಗಳನ್ನು ಎದುರಿಸ್ತಾ ಇದ್ದಾರೆ. ನೋಡಿ, ಅಮೆರಿಕ ಶಿಕ್ಷಣ ನಿಧಿ ಬಗ್ಗೆ ಸಾಕಷ್ಟು ಆರೋಪಗಳಿದ್ದಾವೆ. ಇತ್ತೀಚೆಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ಸಂಚಲನಕ್ಕೆ ಕಾರಣ ಆಗ್ತಿದೆ ಮತ್ತು ಎಲ್ಲದಕ್ಕೂ ಕೂಡ ಉತ್ತರ ಇದೇನಾ ಅನ್ನುವಂಥದ್ದು ಅನುಮಾನಕ್ಕೆ ಕಾರಣ ಆಗ್ತಿದೆ. ಎಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಅಂದರೆ ಎಲ್ಲಾ ಟೀಕೆಗಳಿಗೆ ಉತ್ತರ ಕೊಡೋದಾಗಿ ಅವರು ಆ ಸಂದರ್ಶನದಲ್ಲಿ ಹೇಳಿದ್ದಾರೆ. ನೋಡಿ, ಅಮೆರಿಕದ ಶಿಕ್ಷಣ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳಿದ್ದಾರೆ. ಬೋಸ್ಟನ್ ವಿಶ್ವವಿದ್ಯಾಲಯ ಕೊಡುವಂತಹ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಜೊತೆಗೆ ಶಿಕ್ಷಣ ಸಾಲದ ಅಂದರೆ ಲೋನ್, ಎಜುಕೇಶನ್ ಲೋನ್ ಕೂಡ ಅವರು ತೆಗೆದುಕೊಂಡು ತಮ್ಮ ಅಧ್ಯಯನವನ್ನು ಕಂಪ್ಲೀಟ್ ಮಾಡಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇಲ್ಲಿ ಕ್ಲಾರಿಟಿ ಸಿಕ್ತು, ಎಜುಕೇಶನ್ ಲೋನು ಮತ್ತು ಅದು ಸ್ಕಾಲರ್ಶಿಪ್ಪು. ಪ್ರಸ್ತುತ ಆ ಶಿಕ್ಷಣ ಅಂದರೆ ಎಜುಕೇಶನ್ ಲೋನನ್ನು ನಾನು ಮರುಪಾವತಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ದೀಪ್ಗೆ ಬಹಿರಂಗಪಡಿಸಿದ್ದಾರೆ. ಸಿಜೆಪಿ ಹೆಸರಿನಲ್ಲಿ ನಡೀತಿರುವಂತಹ ಚಳುವಳಿಯನ್ನ ರಾಜಕೀಯ ಪಕ್ಷವಾಗಿ ಪರಿವರ್ತಿಸುವಂತಹ ಯಾವುದೇ ಯೋಜನೆ ಇಲ್ಲ ಅನ್ನೋದನ್ನ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಅನುಮಾನ ಇತ್ತು, ಸಿಜೆಪಿ ನೆಕ್ಸ್ಟ್ ಕಂಟೆಸ್ಟ್ ಮಾಡುತ್ತಾ, ಲೋಕಸಭೆಗೆ ಸ್ಪರ್ಧೆ ಮಾಡುತ್ತಾ, ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡುತ್ತಾ ಅಂತ ಅವ್ರು ಹೇಳಿದ್ದಾರೆ. ಇಲ್ಲ, ರಾಜಕೀಯ ಪಕ್ಷ ಆಗಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ರಾಜಕೀಯ ವ್ಯವಸ್ಥೆಯಲ್ಲಿ ಜನರು ನಂಬಿಕೆ ಇಟ್ಟಿರುವಂತಹ ಪ್ರಸ್ತುತ ಈ ಸಂದರ್ಭದಲ್ಲಿ ಮತ್ತೊಂದು ರಾಜಕೀಯ ಪಕ್ಷವನ್ನು ರಚಿಸುವಂತಹ ಬದಲು ವಿಶಾಲವಾದಂತಹ ಒಂದು ಸಾರ್ವಜನಿಕ ಚಳುವಳಿಯ ಅಗತ್ಯ ಇದೆ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ತಮ್ಮ ಬೇಡಿಕೆಗಳ ಮೇಲೆ ನೀಡಿದಂತಹ ಭರವಸೆಗಳನ್ನು ಜಾರಿಗೆ ತಂದಿದ್ರೆ ಅವರು ಮತ್ತೆ ಆಂದೋಲನದ ಹಾದಿಯಲ್ಲಿ ಸಾಗಬೇಕಾಗುತ್ತೆ, ತರದಿದ್ರೆ ಮತ್ತೆ ಆಂದೋಲನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಅಂತಹ ಅವಶ್ಯಕತೆ ಇಲ್ಲ ಪೊಲಿಟಿಕಲ್ ಪಾರ್ಟಿ ಮಾಡೋದು, ಯಾಕಂದ್ರೆ ED ಮತ್ತು CBI ನಂತಹ ಸಂಸ್ಥೆಗಳನ್ನು ಬಳಸಿಕೊಂಡು ರಾಜಕೀಯ ಪಕ್ಷಗಳನ್ನು ಹೇಗೆ ನಿರ್ನಾಮ ಮಾಡಲಾಗ್ತಿದೆ ಎಂಬುದನ್ನು ನಾವು ಕಣ್ಣಾರೆ ನೋಡಿದ್ದೇವಲ್ಲ, ಹಾಗಾಗಿ ನಮಗೆ ನಾಟ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಏನು ಚುನಾವಣೆಯಲ್ಲಿ ಮತಗಳನ್ನ ತೆಗೆದುಹಾಕಲಾಗ್ತಿದೆ ಎಂಬ ಆರೋಪಗಳು ಇದಾವೆ. ಅಂದ್ರೆ ಈ SRಗೆ ಸಂಬಂಧಪಟ್ಟಂತೆ ಜನರು ರಾಜಕೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಕಳೆದುಕೊಳ್ತಿರುವಾಗ ಇನ್ನೊಂದು ರಾಜಕೀಯ ಪಕ್ಷವನ್ನ ರಚನೆ ಮಾಡೋದ್ರಿಂದ ನಾವು ಏನು ಸಾಧಿಸ್ತೇವೆ, ಹೊಸ ಪಕ್ಷ ಮಾಡ್ಕೊಂಡು ನಮ್ಗೆ ಏನು ಮಾಡೋಕ್ಕಾಗತ್ತೆ ಅಂತ ದೀಪ್ಗೆ ಪ್ರಶ್ನೆ ಮಾಡಿದ್ದಾರೆ. ಜನರಲ್ಲಿ ನಂಬಿಕೆ ಕಳೆದುಕೊಳ್ಳುವುದು ಕೇವಲ ರಾಜಕೀಯ ವ್ಯವಸ್ಥೆಗೆ ಸೀಮಿತವಾಗಿಲ್ಲ ಅಂತ ಅವರು ಹೇಳಿದ್ದಾರೆ. ನ್ಯಾಯಾಂಗ ಮತ್ತು ಚುನಾವಣಾ ವ್ಯವಸ್ಥೆ ಹಾಗೂ ಮಾಧ್ಯಮದ ಮೇಲಿನ ಜನರ ನಂಬಿಕೆ ಕಡಿಮೆ ಆಗ್ತಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಮತ್ತೊಂದು ರಾಜಕೀಯ ಪಕ್ಷಕ್ಕಿಂತ ಬಲವಾದ ಚಳುವಳಿಯ ಅಗತ್ಯ ಇದೆ ಅಂತ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಿಜೆಪಿ ಚಳುವಳಿಗೆ ಕೊಟ್ಟಂತಹ ಭರವಸೆಗಳನ್ನ ಜಾರಿ ಮಾಡದಿದ್ರೆ ಮತ್ತೆ ಪ್ರತಿಭಟನೆ ಶುರುವಾಗುತ್ತೆ ಅಂತ ವಾರ್ ಮಾಡಿದ್ದಾರೆ. ನೀಟ್ UG ಪರೀಕ್ಷೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದು ಅವರು ಆಲ್ರೆಡಿ ಡಿಮ್ಯಾಂಡ್ ಮಾಡಿದ್ರು, ಕೊಡಲೇಬೇಕು ಅಂತ ಹೇಳಿದ್ದಾರೆ. ಸರ್ಕಾರವು ಅಂಗೀಕೃತ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಒತ್ತಾಯನೂ ಕೂಡ ಸಂದರ್ಶನದಲ್ಲಿ ಮಾಡಿದ್ದಾರೆ. ಇಲ್ಲದೇ ಇದ್ರೆ ನೆಕ್ಸ್ಟ್ ನಮ್ದು 2.2 ಹೋರಾಟ ಶುರುವಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮಗಳು ಮತ್ತೆ ಆ ನಿಯಮಗಳನ್ನು ಉಲ್ಲೇಖ ಮಾಡಿದ್ದಕ್ಕಾಗಿ ಅವರು ಸರ್ಕಾರವನ್ನು ಟೀಕೆ ಮಾಡಿದ್ದಾರೆ. ಸಂಸದರು ಹಾಗೆ ಶಾಸಕರನ್ನ ಖರೀದಿ ಮಾಡೋಕೆ ಅಂದ್ರೆ ಆಪರೇಷನ್ ಕಮಲ ಮಾಡೋಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿರಲ್ವಾ, ಆದರೆ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡುವ ವಿಷಯಕ್ಕೆ ಬಂದಾಗ ನಿಯಮಗಳನ್ನು ಯಾಕೆ ನೀವು ಪರಿಗಣಿಸ್ತೀರಿ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ.
ದೆಹಲಿಯ ಜಂತರ್ ಮಂತರ್ ನಡೆದಂತಹ 37 ದಿನಗಳ ಪ್ರತಿಭಟನೆ ಸಂತ್ರಸ್ತರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ಬೇಡಿಕೆ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಹೇಳಿದ್ದಾರೆ. ಪ್ರತಿಭಟನಾಕಾರರು ಆಗಿನ ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ಅವರ ರಾಜೀನಾಮೆ ಮತ್ತು ಪ್ರತಿಭಟನಾಕಾರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಕೂಡ ಅವರು ಆಲ್ರೆಡಿ ಒತ್ತಾಯಿಸಿದ್ದಾರೆ. ನೋಡಿ, ಜುಲೈ 25ಕ್ಕೆ ತಮ್ಮ ಆಂದೋಲನವನ್ನ ಕೊನೆಗೊಳಿಸಿದ್ರು. ಸರ್ಕಾರ ತಮ್ಮ ಇತರ ಬೇಡಿಕೆಗಳ ಬಗ್ಗೆ ಕೂಡ ಭರವಸೆ ಕೊಟ್ಟಿದೆ ಅಂತ ಹೇಳ್ಕೊಂಡಿತ್ತು. ಪ್ರಹ್ಲಾದ್ ಜೋಶಿ ಅವರನ್ನ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ದಕ್ಕೆ ಕೂಡ ಅವರು ವಿರೋಧ ಇದೆ ಅಂತ ಇದನ್ನು ದೀಪ್ಕೆ ಅವರು ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ನಮ್ಮ ಬೇಡಿಕೆ ಈಡೇರಿದೆ, ಆದರೆ ಅವ್ರ ಸ್ಥಾನದಲ್ಲಿ ಸಚಿವರನ್ನಾಗಿ ಪ್ರಹ್ಲಾದ್ ಜೋಶಿ ಅವರು ನೇಮಕ ಮಾಡಿದ್ರು, ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ದೀಪ್ಕೆ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ. ಜುಲೈ 20ಕ್ಕೆ ನಡೆದಂತಹ ಆ ಒಂದು ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ತಾಳಿಕೊಳ್ತು, ಪೂರ್ವ ಯೋಜಿತವಾಗಿದೆ ಅನ್ನುವಂತಹ ಒಂದು ಆರೋಪ ದೀಪ್ಕೆ ಅವರು ಮಾಡಿದ್ದಾರೆ. ಅಪಖ್ಯಾತಿಗೆ ದೆಹಲಿ ಪೊಲೀಸರು ಕೆಲವು ಅಪರಿಚಿತ ಜನರೊಂದಿಗೆ ಕೈ ಜೋಡಿಸಿದ್ರು ಅಂತೇಳಿ. ನೋಡಿ, ಅವತ್ತು ದೆಹಲಿಯಲ್ಲಿ ಕೆಲವೊಬ್ಬರು ಸಿವಿಲ್ ಡ್ರೆಸ್ ಮೇಲೆ ಬಂದಿದ್ರು, ಕೆಲವೊಬ್ಬರಿಗೆ ನೇಮ್ ಪ್ಲೇಟ್ ಇರಲಿಲ್ಲ, RF ಮೇಲಿದ್ರು, ಅಂದರೆ ಮಿಲಿಟರಿ ಡ್ರೆಸ್ನಲ್ಲಿದ್ದರು. ಏನು ಕೆಲವೊಬ್ಬರು ಡೆಲ್ಲಿ ಪೊಲೀಸರ ರೂಪದಲ್ಲಿದ್ದರು, ಮುಖಕ್ಕೆ ಖರ್ಚು ಕಟ್ಕೊಂಡಿದ್ರು. ಕೆಲವರು ಇಲ್ಲ, ಅವರು RSSನ ಕಾರ್ಯಕರ್ತರು ಅನ್ನುವಂತಹ ಆರೋಪಗಳನ್ನು ಮಾಡಿದರು. ಬಟ್ ದೀಪ್ಕೆ ಹೇಳಿದ್ದಾರೆ, ಇದು ಯೋಜಿತ ಪ್ಲಾನ್ ಅವ್ರದ್ದು ಡೆಲ್ಲಿ ಪೊಲೀಸರದು ಅಂತ. ಜೊತೆಗೆ ಈ ಆರೋಪಗಳ ಬಗ್ಗೆ ಯಾವುದೇ ಸ್ವತಂತ್ರ ಪರಿಶೀಲನೆ ಇಲ್ಲಿವರೆಗೂ ನಡೆದಿಲ್ಲ, ತನಿಖೆ ಕೂಡ ಆಗಿಲ್ಲ. ಜನರನ್ನ ಹೊರಗೆ ಕಳಿಸುವ ಮೂಲಕ ಗೊಂದಲ ಸೃಷ್ಟಿಸಬಹುದು ಅಂತ ಚಳುವಳಿಯ ಆರಂಭದಿಂದಲೂ ಕೂಡ ಎಚ್ಚರಿಸ್ತಾ ಇರುವುದಾಗಿ ದೀಪ್ಕೆ ಹೇಳಿದರು. ನಂತರದ ಘಟನೆಗಳಿಗೆ CJP ಸದಸ್ಯರನ್ನ ದೂಷಿಸುವಂಥ ಪ್ರಯತ್ನ ನಡೀತು ಅಂತ ಅವರು ಮೊದಲೇ ಹೇಳಿದ್ರು. ಅದು ನಿಜ ಆಯಿತು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜಂತರ್ ಮಂತರ್ನಲ್ಲಿ ನೋಡಿ, ಕಲ್ಲುಗಳಿಂದ ತುಂಬಿದಂಥ ಟ್ರಕ್ ಅನ್ನ ನಿಲ್ಲಿಸಿದ್ರು ಅನ್ನುವಂಥ ಆರೋಪ ಇದೆ. ಹಾನಿಗೊಳಗಾದ ವ್ಯಾನ್ ಅನ್ನು ಸಹ ಅಲ್ಲಿ ಮುಂಚಿತವಾಗಿ ನಿಲ್ಲಿಸಲಾಗಿತ್ತು ಅಂತ ಅವರು ಅದಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದಿಷ್ಟೇ ಅಲ್ಲ, ಇನ್ನೂ ಹಲವು ವಿಚಾರಗಳ ಬಗ್ಗೆ ಅವರು ವಿವರವಾಗಿ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ. ಒಂದಂತೂ ಸ್ಪಷ್ಟ, ದೀಪ್ಗೆ ಯಾವುದೇ ರಾಜಕೀಯ ಪಕ್ಷವನ್ನು ಮಾಡೋದಿಲ್ಲ, ಬರೀ ಆಂದೋಲನ ಅಥವಾ ಚಳುವಳಿ ಅನ್ಯಾಯದ ವಿರುದ್ಧ ಇವರು ಹೋರಾಟ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಅವರ ಅಜೆಂಡಾ ಕೂಡ ಇಲ್ಲಿ ಕ್ಲಿಯರ್ ಕಟ್ ಆಗಿ ದೇಶದ ಜನರಿಗೆ ಗೊತ್ತಾಗ್ತಾ ಇದೆ. ಇವರ ಮುಂದಿನ ಹೋರಾಟ ಜಾರ್ಖಂಡ ಅಥವಾ ಪಂಜಾಬ, ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಕಾದು ನೋಡಬೇಕಾಗಿದೆ ಇವರ ಮುಂದಿನ ನಿಲ್ದಾಣ ಅಥವಾ ಮುಂದಿನ ಇವರ ದಾರಿ ಯಾವ ಕಡೆಗೆ ಸಾಗುತ್ತೆ ಅಂಥೇಳಿ. ಇದೇ ಹೊತ್ತಿನ ಈಗ ಲೈವ್ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.